ಅನಂತನಾಥೋಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾ ಫಲಗಳಿವೆ ಹಾಗೂ ಮನಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಾಂಬಾದಿಶಕ್ತಿ ಮಹಾಮಾಯೆ ಜಗಜ್ಜನನಿ ರಾಜರಾಜೇಶ್ವರಿಯ ದಿವ್ಯ ಹಿಡಿದಾವರಗಳಲ್ಲಿ ಶತಶತ ಶಿರವಾಗಿ ಆದೇವಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತ ವಾರಿಧಿ ಸಕಲ ಮತೋದ್ಧಾರಕ ಅಣಿಮಾದಷ್ಟೈಶ್ವರ್ಯ ಸಿದ್ಧಿಗಳುಡೆಯ ಶಿವಾವತಾರಿ ಭಗವಾನ್ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಹಿಡಿದಾವರಗಳಲ್ಲಿ ತತ್ಸ್ವರೂಪರು ಪರಮಪೂಜ್ಯರು ಪ್ರಾತಸ್ಮರಣೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತವಾದೀಶರು ನೇತೋತ್ತಮರು ವೇದಾಂತಾಚಾರ್ಯರು ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಳ ಸಮನ್ವಿತ ಸದ್ಗುರು ತಂದೆಯವರ ದಿವ್ಯ ಹಿಡಿದಾವರಿಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ಪರಮಪೂಜ್ಯರು ಪ್ರಾತಸ್ಮರಣೀಯರು ಪ್ರಕ್ರಿಯಾದಿ ಗ್ರಂಥಗಳನ್ನು ಸಾಧಕ ವೃಂದಕ್ಕೆ ಅನುಭವ ಗೋಚರವೆನಿಪಂತೆ ಅತಃ ಪರ್ಯಂತರ ಬೋಧಿಸುತ್ತಾ ಬಂದಿರುವ ಸದ್ಗುರು ಅಪ್ಪಂಗವರ ಹಿಡಿದಾವರಗಳಲ್ಲಿ ನತಮಸ್ತಕನಾಗಿ ಪರಮಪೂಜ್ಯರಾದ ನೂತನ ಚತುರ್ಥಾಶ್ರಮಕ್ಕೆ ಪ್ರವೇಶವಾಗಿರುವಂತಹ ನನ್ನ ಸಹಭಾವಂದರ ಹಿಡಿದಾವರಗಳಲ್ಲಿ ಶಿರವಾಗಿ ಬಹು ವರ್ಷದಿಂದ ಸದ್ಗುರು ಮಠಕ್ಕೆ ಶ್ರೀಪೀಠಕ್ಕೆ ತಮ್ಮ ತನು ಮನ ಧನದಿಂದ ಸೇವೆಯನ್ನು ಬಯತಾ ಬಂದಿರುವಂತಹ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವ ಚೈತನ್ಯಕ್ಕೂ ಬೋರಿ ಬೋರಿ ಪ್ರಣಾಮಗಳನ್ನು ಬೀರುತ್ತಾ ಸದ್ಗುರು ತಂದೆಯವರ ಅಮೋಘ ಅಸೀಮ ಅಚೂಕ ಸಂಕಲ್ಪದಂತೆ ಭಾನುವಾರದ ಸಾಯಂಗೋಷ್ಠಿ ಇಂದು ಕೂಡ ನೆರವೇರುತ್ತಾ ಇದೆ. ಬಹು ಮಾಸಗಳಿಂದ ಚಿಂತನೆಗಿಟ್ಟುಕೊಂಡಿರುವ ವಿಷಯ ಭಗವಾನ್ ಶಂಕರಾಚಾರ್ಯರ ಪ್ರಶ್ನೋತ್ತರಿ ಮಾಲೆಯ 10ನೇ ಶ್ಲೋಕದ ಪ್ರಥಮ ಚರಣವನ್ನು ಕುರಿತು ಪೂಜ್ಯರೆಲ್ಲ ನಮ್ಮೆಲ್ಲರನ್ನು ಉಪದೇಶಿಸಬಲ್ಲರು. ಮನುಷ್ಯ ತನ್ನ ಜೀವನದಲ್ಲಿ ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದನ್ನು ಜೀವನದಲ್ಲಿ ಅನುಸರಿಸಬೇಕು, ಅವನ ಪಾರಮಾರ್ಥಿಕ ವ್ಯಾವಹಾರಿಕ ಮಾರ್ಗ ಪ್ರಶಸ್ತವಾಗುತ್ತದೆ, ಯಾವುದನ್ನು ಜೀವನದಲ್ಲಿ ಅಳವಡಿಸದಿದ್ದರೆ ಅವನು ಉಭಯಭ್ರಷ್ಟನಾಗ್ತಾನೆ ಅನ್ನುವುದನ್ನು ಕುರಿತು ಆಚಾರ್ಯರು ಇಂದು ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಕೋವಾ ಜ್ವರ ಪ್ರಾಣಭೃತಾಂಗಿ ಚಿಂತಾ ಮೂರ್ಖೋಸ್ತಿಕೋ ಯಸ್ತು ವಿವೇಕಹೀನಃ ಕಾರ್ಯಾಪ್ರಿಯ ಕಾ ಶಿವವಿಷ್ಣುಭಕ್ತಿಗೆ ಕಿಂ ಜೀವನಂ ದೋಷ ವಿವರ್ಜಿತಂ ಯತ್ ಅಂತ ಈ ರೀತಿ ಶ್ಲೋಕ ಇದೆ. ಇದರಲ್ಲಿ ಪ್ರಥಮ ಚರಣವನ್ನು ಕುರಿತು ಚಿಂತನೆ ಇದೆ. ಪ್ರಶ್ನೆ ಮಾಡ್ತಿದ್ದಾರೆ ಆಚಾರ್ಯರು, ಯಾವುದು ಪ್ರಾಣಿಗಳಲ್ಲೆಲ್ಲ ವಾಸ್ತವಿಕವಾಗಿ ಜ್ವರ ಸದೃಶವಾಗಿರುತ್ತದೆ ಅಂತ ಪ್ರಶ್ನೆ. ಎಲ್ಲ ಜೀವರಲ್ಲಿ, ಎಲ್ಲ ಮನುಷ್ಯರಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ ಯಾವುದು ಜ್ವರ ಸದೃಶವಾಗಿ ಇದೆ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಚಿಂತೆ ಅಂತ ಕೊಟ್ಟಿದ್ದಾರೆ. ಚಿಂತೆಯ ಕುರಿತು ಬಹಳಷ್ಟು ಮಹಾತ್ಮರು ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ. ಈ ಚಿಂತೆ ಅನ್ನುವಂಥ ಶಬ್ದ ಕಿವಿಯಾಗಿ ಬಿತ್ತಂದ್ರೆ ಭಯ ಆಗ್ತದೆ ಮನುಷ್ಯನಿಗೆ. ಯಾರು ಕಿವಿಯಾಗಿ ಬೀಳ್ತದ, ಯಾರ ಅಂತಃಕರಣದೊಳಗೆ ಇರ್ತದ, ಉಭಯತ ರಜ್ಜುಪಾಶೆ ಇದ್ದಂಗೆ ಚಿಂತೆ. ಚಿಂತೆ ಮಾಡೋರನ್ನು ದುಃಖಕ್ಕೊಳಗೆ ಮಾಡ್ತಿಲ್ಲ, ಚಿಂತೆ ಮಾಡೋರನ್ನು ನೋಡೋರಿಗೂ ದುಃಖಕ್ಕೊಳಗೆ ಮಾಡ್ತಿದ್ರು ಚಿಂತೆ. ಈ ಚಿಂತೆ ನಮ್ಮ ವ್ಯವಹಾರನೂ ಕೂಡ ಸುಧಾರಿಸ್ಕೊಡೋದಿಲ್ಲ, ನಮ್ಮ ಪಾರಮಾರ್ಥನೂ ಕೂಡ ಸುಧಾರಿಸ್ಕೊಡೋದಿಲ್ಲ. ಚಿಂತೆ ಅದ್ಭುತವಾಗಿರುವಂಥ ದೃಷ್ಟಾಂತ ಕೊಟ್ಟಿದ್ದಾರೆ ಆಚಾರ್ಯರು. ಹೇಗೆ ಪ್ರಾಣಿಗಳಲ್ಲಿ ಜ್ವರ ಇದೆಯೋ ತದ್ವತ್ ಜೀವನದಲ್ಲಿ ಚಿಂತೆ ಇದೆ ಅಂತ. ಜ್ವರ
ಒಂದು ರೋಗ ಅಲ್ಲ. ಮನುಷ್ಯನಲ್ಲಿ ಇರುವಂತಹ ಜ್ವರ ಅದಕ್ಕೆ ರೋಗ ಅಂತ ಸಂಜ್ಞೆ ಕೊಟ್ಟಿಲ್ಲ ಆಯುರ್ವೇದ ಶಾಸ್ತ್ರ. ಮಂಗಳೂರು ಹೋದ ಸಾರಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿಯ ಶರೀರದಲ್ಲಿ ಸುಮಾರು 37ರಿಂದ 38 ಒಳಗೆ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಶರೀರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಶರೀರದಲ್ಲಿ ಇರುತ್ತೆ. 97ರಿಂದ 99% ಫ್ಯಾರನೈಟ್ ಅಂತ ಕರೀತಾರೆ, ಅಷ್ಟು ಒಬ್ಬ ವ್ಯಕ್ತಿಯ ಶರೀರದಲ್ಲಿ ತಾಪಮಾನ ಇರುತ್ತೆ. ಆ ವ್ಯಕ್ತಿ ಸ್ವಸ್ಥ ವ್ಯಕ್ತಿ, ಅವನು ಆರೋಗ್ಯಶಾಲಿ ಜೀವನ ಸಾಧಿಸೋದಕ್ಕೆ ಆ ಶರೀರ ಕಾರಣವಾಗ್ತದೆ. ಪರಂತು ಯಾವಾಗ ಫ್ಯಾರನೈಟ್ ಒಂದೇ ಒಂದು ಫ್ಯಾರನೈಟ್ ಆಗಲಿ 2 ಫ್ಯಾರನೈಟ್ ಆಗಲಿ ಹೆಚ್ಚಾಗಿ 100ರ ಸಂಖ್ಯೆಯನ್ನು ಮುಟ್ಟುತ್ತೇವೆ, ಆವಾಗ ಆ ವ್ಯಕ್ತಿ ತನ್ನ ಅನಾರೋಗ್ಯದ ಕಡೆ ಪ್ರವೇಶ ಮಾಡ್ತಾನೆ. ಆರೋಗ್ಯ ಬಿಟ್ಟ ಅನಾರೋಗ್ಯದ ಕಡೆ ಹೋಗ್ತಾನೆ. ಆ ಫ್ಯಾರನೈಟ್ ಕಡಿಮೆ ಆದರೂ ತೊಂದರೆ ಇಲ್ಲ, ಆ ಫ್ಯಾರನೈಟ್ ಹೆಚ್ಚಿಗಾದರೂ ತೊಂದರೆ ಇಲ್ಲ. ಇದು ಕೇವಲ ಮನುಷ್ಯ ಮಾತ್ರದಲ್ಲೇ ಘಟಿಸ್ತದಂತೆ ಆಚಾರ್ಯ ಸಾಂಕೇತಿಕ ಮಾಡ್ತೀವಿ, ಅನೇಕರ ಜೊತೆ ಚಿಂತನೆ ಮಾಡುವಾಗ ಹೇಳ್ತಿದ್ರು. ಇದು ಪ್ರಾಣಿ ಮಾತ್ರರಲ್ಲಿ ಅಂತ ಶಬ್ದಗಳು. ಪ್ರಾಣಭೃತ ಅಂತಾರೆ. ಪ್ರಾಣಭೃತ ಅಂದರೆ ಪ್ರಾಣಿ ಮಾತ್ರರಲ್ಲಿ ತುಂಬಿಕೊಂಡಿದೆ. ಭೃತ ಅಂತ ಕೂಡ್ಕೊಂಡಿರೋದು ಬಹಳಷ್ಟು ಅರ್ಥಗಳಾಗ್ತದೆ. ತುಂಬಿಕೊಂಡಿದೆ ಯಾವುದು? ಇದು ಜ್ವರ. ಜ್ವರ ಏನದ ಪ್ರತಿಯೊಂದು ಜೀವಿಗಳಲ್ಲಿ ಈ ಜ್ವರ ಅನ್ನೋದು ಇದ್ದೇ ಇರುತ್ತೆ. ಆ ಜ್ವರ ಅಂದರೆ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆದರೂ ತೊಂದರೆನೇ, ಹೆಚ್ಚಾದ್ರೂ ತೊಂದರೆನೇ. ಹೆಚ್ಚಾಯಿತು ಅಂದರೆ ಹೆಚ್ಚಾದರೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ಮರಣಕ್ಕೆ ಗೊತ್ತಾಗ್ತದೆ. ಯಾವುದು? ಈ ಜ್ವರ. ಆದರೆ ರೋಗ ಅಂದಿಲ್ಲ. ಯಾವಾಗ ರೋಗ ಆಗ್ತದೆ? ಇದು ಹೆಚ್ಚಾದಾಗ ಮಾತ್ರ ರೋಗ ಆಗ್ತದೆ. ಇದು ತನ್ನ ಸೀಮೆಯಲ್ಲಿದ್ದಾಗ, ತನ್ನ ಪರಿಮಿತಿಯಲ್ಲಿದ್ದಾಗ ಯಾವುದೇ ತೊಂದರೆ ಮಾಡುವುದಿಲ್ಲ ಜೀವಿಗೆ. ಪರಂತು ತನ್ನ ಸೀಮೆಯನ್ನು ದಾಟಿತು ಅಂದರೆ ಆ ಜೀವಿಗೆ ದುಃಖಕ್ಕೆ, ಆ ಜೀವಿಗೆ ಸಂತೃಪ್ತಿಗೆ, ಆ ಜೀವಿಗೆ ಕಷ್ಟಕ್ಕೆ ಈಡು ಮಾಡುವುದಕ್ಕೆ ಕಾರಣ ಆಗ್ತದೆ. ತದ್ವತ್ ಮನುಷ್ಯನ ಜೀವನದಲ್ಲಿ ಮಾನಸಿಕ ವೆಚ್ಚವನ್ನು ಕೊಡುವಂಥದ್ದು ಈ ಚಿಂತೆಯ. ಹೇಗೆ ಜೀವನ ಸ್ಥೂಲ ಶರೀರ ಆರೋಗ್ಯವಾಗಿರಬೇಕಾಗಿದ್ದರೆ, ಜ್ವರ ಸಮತೋಲನವಾಗಿರಬೇಕು, ತದ್ವತ್ ಜೀವನ ಸೂಕ್ಷ್ಮ ಶರೀರ ಕಾರಣ ಶರೀರದಿಂದ ಆಗುವಂತಹ ಈ ಸಂತುಷ್ಟಿಯದ ಆನಂದದ, ಅದು ಧಾರ್ಮಿಕ ಆನಂದನೇ ಆಗಲಿ, ತನ್ನ ಸ್ವ ಆನಂದನೇ ಆಗಲಿ ಪ್ರಾಪ್ತಿಯಾಗಬೇಕಾಗಿದೆ. ಚಿಂತೆ ತನ್ನದೇ ಆಗಿರುವಂತಹ ಪರಿಮಿತಿಯಲ್ಲಿರಬೇಕು. ಅಂದರೆ 97 to 99 ಫ್ಯಾರನೈಟ್ ಮಧ್ಯದೊಳಗಿರಬೇಕು. ಅಂದರೆ ಒಂದು ಇಹಲೋಕ ಮತ್ತು ಪಾರಲೋಕ, ಪಾರಮಾರ್ಥಿಕ ಲೋಕವನ್ನು ಕೂಡ ಸಿದ್ಧಿಸಬೇಕು ಆ ಜೀವಿದು. ಇಲ್ಲ ಅಂದರೆ ದುಃಖ ಕಾರಣ ಆಗ್ತದೆ. ಅದಕ್ಕೆ ಈ ಚಿಂತೆಯನ್ನು ಇಟ್ಟುಕೊಂಡು ಯಾವುದೇ ಲೌಕಿಕ ಆಗಲಿ ಪಾರಮಾರ್ಥಿಕ ಆಗಲಿ ಸಿದ್ಧಿಯಾಗುವುದಿಲ್ಲ. ಬಹಳ ಸುಂದರವಾಗಿ ವಚನಕಾರರು ತಮ್ಮ ವಚನದಲ್ಲಿ ಚಿಂತೆಯನ್ನು ಕುರಿತು ಬಹಳಷ್ಟು ಚಿಂತನೆ ಮಾಡಿದ್ದಾರೆ. ಅಕ್ಕ ಹೇಳಿದರು, ಬಸವಣ್ಣವರು ಹೇಳಿದರು, ಚಿಂತೆಯಿಂದ ಕೂಡ್ಕೊಂಡಿರುವಂಥ ವ್ಯಕ್ತಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನಮಗೆ ದುಡ್ಡಿನ ಚಿಂತೆ ಇರುತ್ತೆ. ದುಡ್ಡಿಲ್ಲಲ್ಲಪ್ಪ, ಏನು ಮಾಡಬೇಕು? ವ್ಯಾಪಾರ ಮಾಡಬೇಕು, ದಂಧ ಮಾಡಬೇಕು, ಎಲ್ಲಾದರೂ ವೃತ್ತಿ ಸ್ವೀಕಾರ ಮಾಡಬೇಕು ಅಂತ ಚಿಂತೆ ಇರುತ್ತೆ. ಪರಮಾತ್ಮನ ಕೃಪೆಯಿಂದ ವೃತ್ತಿನೂ ಪ್ರಾಪ್ತ ಆಯಿತು, ಪ್ರತಿ ಮಾಸ ಇಂತಿಷ್ಟು ದುಡ್ಡು ಬರಬೇಕಿತ್ತು ಅಂದರೆ ಅದರ ಮೇಲಿನ ಚಿಂತೆ ಮಾಡ್ತೀವಿ. ಉಡಬೇಕು ಚೆನ್ನಾಗಿ, ತೊಡಬೇಕು ಚೆನ್ನಾಗಿ, ಮನೆಯ ವ್ಯವಸ್ಥೆ ಮಾಡ್ಕೊಳ್ಬೇಕು ಚೆನ್ನಾಗಿ ಅಂತ. ಅದನ್ನು ಕೂಡ ಈಶ್ವರ ಕೃಪೆಯಿಂದ ಪರಮಾತ್ಮನ ಆಶೀರ್ವಾದದಿಂದ ಆಯಿತು ಅಂದರೆ ಮುಂದಿನ ಚಿಂತನೆ ಮಾಡ್ತಾನೆ. ಹೆಂಡರ ಚಿಂತನೆ ಮಾಡ್ತಾನೆ, ಹೆಂಡರಾದ್ಮೇಲೆ ಮಕ್ಕಳ ಚಿಂತನೆ ಮಾಡ್ತಾನೆ, ಮಕ್ಕಳಾದ್ಮೇಲೆ ಮಕ್ಕಳ ವ್ಯವಸ್ಥೆ, ಅಧ್ಯಯನ, ಅಧ್ಯಾಪಕ, ಒಳ್ಳೆ ಸ್ಕೂಲಿಗೆ, ಕಾಲೇಜಿಗೆ ಅವ್ರಿಗೆ ಶಿಕ್ಷಣ ಕೊಡೋದಕ್ಕೆ ವಿಚಾರ ಮಾಡ್ತಾನೆ. ಅಷ್ಟಾದಮೇಲೆ ಮಕ್ಕಳ ಸುವ್ಯವಸ್ಥೆ ಮಾಡ್ತಾನೆ. ಕೊನೆಗೆ ಅಂತಿಮ ಕಾಲದಲ್ಲಿ ಮಕ್ಕಳು ಯಾರು ನನ್ನ ಕಣ್ಮುಂದೆ ಹೋಗಬಾರ್ದು, ಅವ್ರದ್ದು ನನ್ನದೇ ಅಂತಿಮ ದರ್ಶನ ಅವ್ರು ಮಾಡಬೇಕೀಗ, ಅವನ ಅಂತಿಮ ದರ್ಶನ ನಾವು ಮಾಡಬಾರ್ದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಗೃಹಸ್ಥನ ಚಿಂತನೆ ಇರ್ತದೆ. ಈ ಚಿಂತನೆಯಿಂದ ಕೂಡ್ಕೊಂಡಿರುವಂಥ ವ್ಯಕ್ತಿ ಶಾಂತಿ ಸಮಾಧಾನ ಪ್ರಾಪ್ತ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಹೇಳಿದ್ರೆ ಭಾಳ ಚೆನ್ನಾಗಿ, ಬಡತನಕ್ಕೆ ಉಂಡುವ ಚಿಂತೆ ಉಂಡಲೇ ಉಡುವ ಚಿಂತೆ, ಉಡಲಾದರೆ ಎಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾಯಿತು ಅಂದರೆ ಮಕ್ಕಳು ಕೇಳಾಗಬಾರ್ದು ಅಂತ ಚಿಂತನೆ ಮಾಡ್ತೀವಿ.
ಬದುಕಾದ್ಮೇಲೆ ಕೇಳಿನ ಚಿಂತೆ ಇರ್ತದೆ. ಕೇಳಾಯ್ತು ಮರಣದ ಚಿಂತೆ. ಚಿಂತೆ ಬಿಟ್ಟಿದ್ದಲ್ಲ ಜೀವನದಲ್ಲಿ. ಅದಕ್ಕೆ ಈ ಚಿಂತೆಯಿಂದ ದೂರ ಸರಿಬೇಕಾಗಿದ್ರೆ ಬಹಳ ಚೆನ್ನಾಗಿ ಹೇಳಿದ್ರು. ಚಿಂತೆ ಲಕ್ಷಣ ಮಾಡಿದ್ದಾರೆ ಅವರು. ಇಷ್ಟ ಪ್ರಾಪ್ಯ ಅನಿಷ್ಟ ಅಪ್ರಾಪ್ಯ ಹೇತಕೋ ಭೂಲೇಖನಾದಿ ಮುಖತ್ವಾದಿಕರೋ ಮಾನಸೋ ವಿಕಾರ. ಕೊನೆಯ ವರ್ಷದ ಬಳಕೆ ಮಾಡಿದರೆ ಮನಸ್ಸಿನ ವಿಕಾರ ಅಂತ ಕರೆಯಲಾಗಿದೆ ಚಿಂತೆ. ಚಿಂತೆಯಲ್ಲಿ ಮನಸ್ಸಿನ ವಿಕಾರ. ಮನಸ್ಸೇ ವಿಕಾರ ಹೊಂದಿ ಹೆಂಡತಿ, ಮಕ್ಕಳು, ಹೊಲ, ಮನೆ, ಗಾಡಿ, ಗೋಡ ಇನ್ನಿತರ ಬಾಹ್ಯ ಜಗತ್ತಿನ ರೂಪದಲ್ಲಿ ಹೊಂದಿ, ಆ ಬಾಹ್ಯ ಜಗತ್ತಿನ ರೂಪದಲ್ಲಿ ಹೊಂದಿರುವಂತಹ ಮನಸ್ಸೇ ಅದರ ಪ್ರತಿ ಚಿಂತೆಗೊಳಗಾಗ್ತದೆ. ಯಾವುದು? ಮನಸ್ಸು. ನನಗೆ ಪ್ರಾಪ್ತವಾದಂತಹ ವಸ್ತು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಒಂದು ಚಿಂತೆಯಾಗಿದ್ದರೆ, ನನಗೆ ಪ್ರಾಪ್ತವಾಗಿರುವಂತಹ ವಸ್ತು ನನ್ನನ್ನು ಬಿಟ್ಟು ಹೋಗಬಾರದು ಅಂತ ಒಂದು ಚಿಂತೆಯಾಗಿದ್ದರೆ, ನನಗೆ ಇಷ್ಟ ಆಗಲಾರದಂಥ ವಸ್ತು ನನಗೆ ಪ್ರಾಪ್ತ ಆಗಬಾರ್ದು ಅಂತ ಎರಡನೇ ಚಿಂತೆ ಇರ್ತದೆ. ಮನುಷ್ಯ ಎರಡೇ ಮಾಡ್ತಾನೆ. ದುಃಖ ಬರಬಾರ್ದು, ಸುಖ ಕೈ ಬಿಟ್ಟು ಹೋಗಬಾರ್ದು ಚಿಂತೆ ಎರಡೇ. ನನಗೆ ದುಃಖ ಬರಬಾರ್ದು ಅಂತ ಒಂದು ಚಿಂತೆ ಅದು. ಅಂದರೆ ಅಪ್ರಾಪ್ತ ವಸ್ತು, ದುಃಖ ಕೊಡುವಂಥ ವಸ್ತು ನನಗೆ ಬರಬಾರ್ದು, ನನ್ನಲ್ಲಿರುವಂತಹ ಸುಖ ಕೊಡುವಂಥ ವಸ್ತು ನನ್ನನ್ನು ಬಿಟ್ಟು ಹೋಗಬಾರ್ದು. ಎರಡು ಪ್ರಕಾರಗಳು. ಯಾವ ವ್ಯಕ್ತಿ ಈ ಬಾಹ್ಯ ಜಗತ್ತಿನ ವಸ್ತುಗಳಿಂದ ಸುಖ ಸಿಗುತ್ತೋ ಅನ್ನುವಂಥ ವ್ಯಕ್ತಿ ಚರ್ಚೆ ಮಾಡ್ತಿದೆ. ಬಾಹ್ಯ ಜಗತ್ತಿನ ವಸ್ತುಗಳಿಂದ ನನಗೆ ಸುಖ ಪ್ರಾಪ್ತ ಆಗುತ್ತದೆ ಅನ್ನುವಂತಹ ವ್ಯಕ್ತಿ ನನಗೆ ದೊರೆತಿರುವಂಥ ವಸ್ತು ಬಿಟ್ಟು ಹೋಗಬಾರ್ದಂತಾನೆ, ನನಗೆ ಬೇಡಾಗಿರುವಂಥ ವಸ್ತು ಪ್ರಾಪ್ತ ಆಗಬಾರ್ದಂತಾನೆ. ಇದು ಅವನ ಮನಸ್ಸಿನ ವಿಕಾರ ಅದ, ಮನಸ್ಸಿನಲ್ಲಿರುವಂತಹ ದೋಷದ ಪರಿಣಾಮ ಅದ ಇದು ಚಿಂತೆ. ಈ ದೋಷ ಏನು ಮಾಡ್ತದೆ? ಅವನಿಗೆ ಯಾವುದೂ ಸುಸಜ್ಜಿತವಾಗಿ ಮಾಡಿಕೊಡೋದಿಲ್ಲ. ಅವನಿಗೆ ಸಾಧನ ಮಾಡಿಕೊಡೋದಿಲ್ಲ, ಪರಮಾರ್ಥ ಸಿದ್ಧಿನೂ ಮಾಡಿಕೊಡೋದಿಲ್ಲ, ವ್ಯವಹಾರ ಸಿದ್ಧಿನೂ ಮಾಡಿಕೊಡೋದಿಲ್ಲ. ಯಾವುದೂ ಇದು ಚಿಂತೆ. ಚಿಂತೆ ಅವನಿಗೆ ಏನು ಮಾಡ್ತದೆ? ಹೆಜ್ಜಿಗೆ ಹೇಗೆ ನಮ್ಮ ಜೇಬಿನಲ್ಲಿ ಚೇಳಿಟ್ಕೊಂಡ್ರೆ ಡಂಗ್ ಹೊಡಿತಾನೆ ಇರ್ತದೋ ತದ್ವಾದ ಚಿಂತೆ ಅಂತಃಕರಣದಲ್ಲಿ ಉಳಿದು ಸದಾಕಾಲ ಜೀವನವನ್ನು ಚುಚ್ಚುತ್ತಾನೆ ಇರ್ತದೆ. ಅಂತಃಕರಣದಲ್ಲಿ ಇದ್ದು ಸದಾಕಾಲ ಚುಚ್ಚಿರ್ತದೆ ಇದು ಚಿಂತೆ. ಪರಂತು ಶಾಸ್ತ್ರಕಾರ ಹೇಳ್ತಾರೆ, ಚಿಂತೆಯನ್ನು ಮಾಡು. ಯಾವುದರಿಂದ ಧರ್ಮದ ಜಾಗೃತಿ ಆಗ್ತದೆ, ಯಾವುದರಿಂದ ಧರ್ಮದ ಉತ್ಪತ್ತಿ ಆಗ್ತದೆ, ಯಾವುದರಿಂದ ನಾವು ಧರ್ಮದಲ್ಲಿ ಪ್ರವೇಶವಾಗ್ತೀವಿ, ಅದನ್ನು ಕುರಿತು ಚಿಂತನೆ ಮಾಡಿ. ಯಾವುದು ನನ್ನ ಕೈ ಬಿಟ್ಟು ಹೋಗ್ತದೆ, ಯಾವುದರಿಂದ ನನ್ನ ದುಃಖದಿಂದಲೇ ಈಡಾಗ್ತೀವಿ, ಯಾವುದರಿಂದ ನನ್ನ ಮರಣನೇ ಕಡೆಗೆ ಪ್ರಾಪ್ತ ಆಗ್ತದೆ, ಎಷ್ಟೇ ಸಂಗ್ರಹ ಮಾಡಿದರೂ ಕೂಡ ಅಂತಹ ವಸ್ತುಗಳನ್ನು ಕುರಿತು ಚಿಂತನೆ ಮಾಡುವುದು ಶಾಸ್ತ್ರ ಸಮ್ಮತವಾಗಿ ಮಹಾಪುರುಷರ ಅನುಭವದಿಂದ ಸರಿಯಲ್ಲ ಅಂತ ಹೇಳ್ತಾರೆ. ಮಹಾಪುರುಷರೆಲ್ಲ ಬಹಳಷ್ಟು ಜಗತ್ತಿನ ಬಗ್ಗೆ ಚಿಂತನೆ ಮಾಡ್ಬೋದು. ಕೆಲವರು ಶರೀರ ಬಿಟ್ಟಿದ್ದಾರೆ, ಆಜೀವನ ಪರ್ಯಂತ ಸಾಧನೆ ಮಾಡಿ ಕೊನೆಗೆ ಒಂದೊಂದು ವಸ್ತುವಿನ ಸಲುವಾಗಿ ಶರೀರ ಬಿಟ್ಟಿದ್ದಾರೆ, ಜಗತ್ತಿನ ವಸ್ತುವಿನ ಬಗ್ಗೆ ಶರೀರ ಬಿಟ್ಟಿದ್ದಾರೆ ಅವರು. ಪರಂತು ಅದಕ್ಕೆ ಶಾಸ್ತ್ರ ಹೋಗ್ಬಿಡ್ತದೆ, ಓಕೆ. ಪರಂತು ಸ್ವಾರ್ಥ ಸಲುವಾಗಿ ಆಗುವಂತಹ ಚಿಂತನೆ ಅವನಿಗೆ ಯಾವುದೂ ಸಿದ್ಧಿ ಕರ್ಕೊಂಡ್ಬೋಗುದಿಲ್ಲ. ಪಾರಮಾರ್ಥ ಸಲುವಾಗಿ ಆಗುವಂತಹ ಚಿಂತನೆ ಅವನ ಕಲ್ಯಾಣಕ್ಕೆ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಭಾಳ ಚೆನ್ನಾಗಿ ಈ ಚಿಂತೆ ಏನದ ನೋಡಿ, ಚಿಂತಾ ಜಡಂ ದರ್ಶನ. ಚಿಂತೆ ಮನುಷ್ಯನನ್ನು ಜಡವನ್ನಾಗಿ ಹೇಗೆ ಜಡವತ್ತಾಗ್ತಾನ. ಒಂದು ಚಿಂತೆ ತಲೆಯಲ್ಲಿ ಹೋತು ಅಂದರೆ ಜಡ, ಅಂದರೆ ಅವನಿಗೆ ಯಾವುದೇ ಹೊರಗಿನ ಬಾಹ್ಯ ಜ್ಞಾನ ಆಗುವುದಿಲ್ಲ, ಯಾರು ಕರೆದು ಗೊತ್ತಾಗೋದಿಲ್ಲ, ಯಾರು ಹೆಸರು ಗೊತ್ತಾಗೋದಿಲ್ಲ. ಯಾಕೆ ಚಿಂತೆ ಅಷ್ಟು ಪ್ರಬಲದ ಅಂತಾರೆ. ಅಜ್ಞಾನ ಸಮವಂತದ ಚಿಂತೆ ಇದೆ. ಅಜ್ಞಾನ ಸಮವಾಗಿ ಚಿಂತೆ ಅಷ್ಟೊಂದು ಪ್ರಭಾವ ಪ್ರತಿಯೊಬ್ಬ ಮನುಷ್ಯರ ಶರೀರದಲ್ಲಿ ಮಾಡುತ್ತೆ. ಅದನ್ನು ಬಿಟ್ಟು ಏನು ಮಾಡುತ್ತಾರೆ ಅವರು ಬಹಳ ಸುಂದರವಾಗಿ, ಧರ್ಮ ಕ್ರಿಯಾತ್ಮಕ ಚಿಂತಾಚ ಸಾತ್ವಿಕ ಗುಣಲಕ್ಷಣ. ಆದರೆ ಸತ್ವದಿಂದ ಜಾಗೃತವಾಗಿರುವಂತಹ ಏನು ಚಿಂತೆ ಅದ ಅದನ್ನು ಚಿಂತನೆಯಾಗಿ ಪರಿವರ್ತನೆ ಮಾಡಿ ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ವ್ಯಕ್ತಿಗತ ಸಂಸಾರವನ್ನು ಬಿಟ್ಟು ಸಮಷ್ಟಿ ವ್ಯವಹಾರದಲ್ಲಿ ಆ ಚಿಂತೆಯನ್ನು ಚಿಂತನೆಯಾಗಿ ತೊಡಗಿಸಿದರೆ ಅದು ಕಲ್ಯಾಣಕ್ಕೆ, ಇವರ ಕಲ್ಯಾಣಕ್ಕೂ ಕಾರಣ ಆಗ್ತದೆ, ಪರರ ಕಲ್ಯಾಣಕ್ಕೂ ಕಾರಣ ಆಗ್ತದೆ. ಯಾವುದು ಚಿಂತೆ. ಅದಕ್ಕೆ ಅಂಥ ಚಿಂತನೆಯಲ್ಲಿ ಎಲ್ಲ ಶರಣರು ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಕ್ಕ ಮಹಾದೇವಿ ಹೇಳಿದರು, ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ.
ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ಒಲಿವನೋ ಒಲಿಯದಿರುವನೋ ಎಂಬ ಚಿಂತೆ. ಅವರ ಚಿಂತನೆಗಳು. ಚಿಂತೆ ಮಾಡಂತಾರೆ. ಯಾವುದನ್ನು ಕುರಿತು ಚಿಂತೆ ಮಾಡಬೇಕು? ಅದನ್ನು ಕುರಿತು ಚಿಂತೆ ಮಾಡಬೇಕು. ಎಮ್ಮವರು ಬೆಸಗೊಂಡರೆ ಯಮಗೊಂದು ಚಿಂತೆಯಾದರೆ ಸಮಗಾರನಿಗೊಂದು ಚಿಂತೆ, ಧರ್ಮಕ್ಕೊಂದು ಚಿಂತೆಯಾದರೆ ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ಎಲೆ ಮರುಳೆ ಹೋಗು, ಎನಗೆ ಚೆನ್ನ ಮಲ್ಲಿಕಾರ್ಜುನನ ಒಲಿಯುವನೋ ಒಲಿಯನೋ ಅಂತ ಚಿಂತೆ ಯಾರಿಗದ? ಅಕ್ಕಮಾದೇವಿಗದ. ಅವನಿಗೆ ಅಕ್ಕಮಾದೇವಿಗೆ ಒಂದು ಚಿಂತೆ ಆಗಿದ್ರೆ ಇವನ ಕಾಮಚೇಷ್ಟೆ ಚಿಂತೆ ಇವನಿಗದ. ಅಪ್ಪಂಗಳವರು ಒಂದು ತಮ್ಮ ಜೀವನದ ಅನುಭವವನ್ನು ಹೇಳಿದರು. ಕಾಶಿಯಲ್ಲಿ ಅಧ್ಯಯನ ಮಾಡೋ ಕಾಲಕ್ಕೆ ಸುಮಾರು 1964ರಿಂದ 74ವರೆಗೆ ಅಲ್ಲಿ ಅಧ್ಯಯನ ಮಾಡಿದ್ದಾರೆ. ಆ ಪ್ರಸಂಗದಲ್ಲಿ ಪ್ರಾರಂಭದಲ್ಲಿ ಒಂದು 2-3 ವರ್ಷ ಕಳೆದಿರಬೇಕನ್ನಿಸ್ತು. ಏನು ಊಟದ ವ್ಯತ್ಯಾಸ, ನೀರಿನ ವ್ಯತ್ಯಾಸ, ಅಲ್ಲಿರುವಂತಹ ತಾಪಮಾನದ ವ್ಯತ್ಯಾಸ, ಹಾಗೆ ವಿಪರೀತವಾಗಿ ಅನಾರೋಗ್ಯ ಶುರುವಾಯಿತು ಗುರುಗಳಿಗೆ. 10, 15, 20 ದಿವಸ ಆಯಿತು ಶರೀರ ಚೇತರಿಸ್ಕೊಳ್ಳಿಲ್ಲ. ಎಲ್ಲ ಬಿಟ್ಟು ಹೋಗಿರುವಂತಹ ವ್ಯಕ್ತಿಗೆ ಯಾವ ಕಾಲಕ್ಕಾದರೂ ಮನಸ್ಸಲ್ಲಿ ವೃತ್ತಿಗಳು ಹೇಳ್ತಿರ್ತಾವೆ. ಎಲ್ಲ ಬಿಟ್ಟು ಬಂದಲ್ಲ, ಇಲ್ಲಿ ಮಾಡೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಜ್ವರ ಬಂದು ನೆಲ ಮೇಲೆ ಬಿದ್ದ ಮೇಲೆ ಯಾರಾದರೂ ಒಂದು ಗ್ಲಾಸ್ ನೀರು ತಂದು ಕೊಡೋರಿದ್ದರೆ ಸಂತುಷ್ಟಿ ಆಗ್ತದೆ ಮನುಷ್ಯನಿಗೆ. ಒಂದು ತನ್ನ ತಂದು ಕೊಡೋರಿದ್ದರೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಕೂತು ನಮ್ಮ 4 ಪ್ರೇಮದಲ್ಲಿ ಮಾತಾಡಿದ್ರೂ ಕೂಡ ಸಮಾಧಾನ ಆಗ್ತದೆ. ಪರಂತು ಗುರುಗಳಿಗೆ ಒಳಗಡೆ ಒಂದು ವೃತ್ತಿ ಎದುರ್ತಂತೆ. ಯಾಕಂದ್ರೆ ಬಿಟ್ಟಿರ್ತೀವಿ, ಏನೋ ಮಾಡ್ಬೇಕಂತ ಬಿಟ್ಟೇವಿ ಅನ್ನೋದು ಈ ರೀತಿ ತಾಪ. ಮತ್ತು ಗುರುಗಳಿಗೆ ವೇದನೆಯಾಗಿ ಮಲ್ಕೊಂಡು ಎದ್ದ ಮೇಲೆ ನಿಜಗುಣ ಗ್ರಂಥ ತೆಗೆದು ನೋಡಿದ್ರಂತೆ. ಅವ್ರು ತೆಗೆದು ಕೂಡ ಮೊದಲನೇ ಪದನೇ ಓದಿದ್ರಂತೆ. ಭಾಳ ಚೆನ್ನಾಗಿ ಆಗ್ಬೋದು. ಏನು ಚೆನ್ನಾಗಿದೆ ನೋಡೋದು. ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನೆಂದು ತಿಳಿದ ಬಳಿಕೆ ಜೀವ. ನಿಜಗುಣಗಳು ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚರಿಸಲ್ಲ. 8ನೇ ಪದ ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನೆಂದು ತಿಳಿದ ಬಳಿಕೆ ಜೀವ. ಅಂದರೆ ಮನುಷ್ಯನೇ ಈ ಚಿಂತೆ ಮಾಡಬೇಡ. ಯಾವುದನ್ನು ಕುರಿತು ಚಿಂತೆ ಮಾಡಬೇಡ. ಸ್ಥೂಲ ಶರೀರಕ್ಕೆ ಏನಾಯಿತು ಅಂತ ಚಿಂತೆ ಮಾಡಬೇಡ. ಒಳ ಸೂಕ್ಷ್ಮ ಶರೀರಕ್ಕೆ ಏನಾಯಿತು ಅಂತ ಚಿಂತೆ ಮಾಡಬೇಡ. ಅಥವಾ ತಕ್ಕ ಸಂಬಂಧಿಗಳಿಗೆ ಏನಾಯಿತು ಅಂತ ಚಿಂತೆ ಮಾಡಬೇಡ. ಚಿಂತಿಸದಿರು ಸುಖ ದುಃಖದೆಡೆಯೋಳು. 2 ಆಗ್ತವೆ ಜೀವನದಲ್ಲಿ, 2 ಆಗ್ತವೆ. ಒಂದು ಸುಖ ಆಗ್ತದೆ, ಇಲ್ಲಾಂದ್ರೆ ದುಃಖ ಆಗ್ತದೆ. ಈ ರೀತಿ ತಿಳಿದ ಬಳಿಕ ಯಾವ ರೀತಿ ಕೆಳಗಿಳಿದ್ದಾರೆ. ಬರಲುಳ್ಳ ದುಃಖವನ್ನನುಭವಿಸದೆ ಬೇರೆ ಪರಿಹಾರವದಕ್ಕಿಲ್ಲವೆಂದುಡೆ ಬಿರಿದು ಸಾಹಸಗಳೆನಿಪ ರಾಮ ನಳಪಾಂಡವರ ನೋಯಿಲೇಕಿಂತು. ನಿಜ ಎಂಥವ್ರಿಗೆ ಬಿಟ್ಟಿಲ್ಲ ಇದು ಪ್ರಾರಬ್ಧ. ರಾಮ, ರಾವಣ, ನಳ, ಪಾಂಡವ ಇತ್ಯಾದಿಗಳಿಗೆ ಬಿಟ್ಟಿಲ್ಲ. ಪಾಂಡವರಿಗೆ ಬಿಟ್ಟಿಲ್ಲ. ವೇದ ಪುರಾಣ ಎಲ್ಲ ತುಂಬ ಹೋಗಿದ್ದಾರೆ. ಯಾರಿಗೂ ದುಃಖ ಬಿಟ್ಟಿಲ್ಲ. ಹೀಗೆ ತಿಳಿದ ಮೇಲೆ, ಈ ರೀತಿ ಅಧ್ಯಯನ ಮಾಡಿದ ಮೇಲೆ, ಈ ರೀತಿ ಕೇಳಿದ ಮೇಲೆ, ಗುರುಮುಖರಿಗೆ ಈ ರೀತಿ ಕೇಳಿದ ಮೇಲೆ ಮತ್ತೆ ಯಾಕೆ ಚಿಂತೆ ಮಾಡೋದು? ತತ್ಸಂಬಂಧಿ ಈ ಶರೀರದ ಪ್ರತಿ ಈ ಒಂದೇ ಮಾತಂದು ಈ ಶ್ಲೋಕ ಕೇಳಿದ ಮೇಲೆ ಸ್ಥೂಲ ಶರೀರದ ಕುರಿತು ಚಿಂತನೆ ಮಾಡಲಿಕ್ಕೆ ಹೋಗಿ ಎಷ್ಟು ತಾಪ ಇತ್ತು ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಎಷ್ಟು ಅದರ ತಾರತಮ್ಯ ಇತ್ತು, ಎಲ್ಲವೂ ದೂರ ಹೋಯಿತು. ಈ ಶ್ಲೋಕ ಕೇಳಿದ ಮೇಲೆ ಆಗಿರುವಂಥ ಆನಂದ ಇಲ್ಲಿವರೆಗೆ ನನಗಾಗಿಲ್ಲ ಎಂದು ಶಬ್ದ ಪ್ರಯೋಗ ಗುರುಗಳು. ಅದರ ಮುಂದೊಂದು ಬರೆದಿದ್ದಾರೆ, ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಮನುಷ್ಯ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯನ್ನು, ಹರಿಗಾದ ಹಾನಿಯನ್ನು, ಅಜನಿಗಾದ ಎಡರನು, ಮುನುಪತಿಗಾದ ಲಜ್ಜೆಯನ್ನು. ನನಗೆ ದುಃಖ ಆಯಿತು, ನನಗೆ ಯಾರು ಹೇಳೋರಿಲ್ಲ, ನೋಡೋರಿಲ್ಲ ಅಂದ್ಕೊಳ್ತಾನೆ ಹೋಗ್ತೀವಿ ವಿನಃ ನಮಗೆ ಕಷ್ಟ ಆದಂತ 4 ಮಂದಿ ಮಾತಾಡೋದಕ್ಕೆ ನಮ್ಗೆ ಸಂತುಷ್ಟಿ ಆಗ್ತದೆ. ಬಂದರಿಲ್ಲ, ಮಾತಾಡೋದಿಲ್ಲ, ಎಷ್ಟು ಮಾತಿಗೆ ಬೆಲೆ ಅದೇನೋ ಇಲ್ಲೋ ಗೊತ್ತಿಲ್ಲ. ಮನುಷ್ಯ ಚಿಂತೆ ಮಾಡ್ತಾನೆ. ಮನುಷ್ಯ ನಿನಗಾದ ನೋವಿಗೆ ಚಿಂತಿಸುವರೆ ಯಾಕೆ ಅಪೇಕ್ಷೆ ಪಡ್ತೀಯ? 900 ಮಿಲಿಯನ್ ಜಗತ್ತಿನ ಜನಸಂಖ್ಯೆ ಅದ. ಅವರೆಲ್ಲ ಬಂದು ಮಾತಾಡೋಕ್ಕಾಗತ್ತೆ ನಿಮ್ಮ ಜೊತೆ? ಬೀದರ್ದಾಗ ಇಷ್ಟು ಮಂದಿ ಲಕ್ಷಾಂತರ ಜನ ಐತೆ, ಎಲ್ಲರೂ ಬಂದು ಮಾತಾಡೋಕ್ಕಾಗತ್ತೆ? ಈ ಗುಂಪದಾಗ 1000 ಜನ ಐತೆ, ಎಲ್ಲರೂ ಬಂದು ಮಾತಾಡೋಕ್ಕಾಗತ್ತೆ? ಮಠದಾಗೆ ಇದ್ರೆ ಎಲ್ಲರೂ ಬಂದು ಮಾತಾಡೋಕ್ಕಾಗತ್ತೆ? ಇಲ್ಲ. ಮತ್ತು ಯಾರು ಮಾತಾಡಿ ಅವ್ರ ಬಗ್ಗೆದಾಗ ಚಿಂತೆ ಯಾಕೆ ಮಾಡೋದು? ಯಾರು ಮಾತಾಡ್ಯಾರ ಅವ್ರ ಬಗ್ಗೆದಾಗ ಚಿಂತೆ ಯಾಕೆ ಮಾಡೋದು? ಮನುಷ್ಯ ನಿನಗಾದ ನೋವಿಗೆ ಹಿಂದೆ ಹೇಳಿರೋರು ಶಾಸ್ತ್ರದಲ್ಲಿ ರಾಮ ಎಂಥವರಿಗೆ ಬಿಟ್ಟಿಲ್ಲಿದು. ಹೌದಿಲ್ಲ? ಹರಿಗಾದ ಹಾನಿಯನು, ಅಜರಿಗಾದ ಅಡಗನು, ಸುರಪತಿಗಾದ ಲಜ್ಜೆಯನು.
ಅವ್ರ ಬಗ್ಗೆ ಅವರೆಲ್ಲ ಹೆಂಗೆ ಚಿಂತನೆ ಮಾಡ್ಕೊತಿದ್ರೆ ಇತಿಹಾಸ ಆಗ್ತಿತ್ತು ಆ ಜೀವನದಲ್ಲಿ. ಇಲ್ಲ, ಅವ್ರು ಒಂದೇ ಚಿಂತನೆ ಮಾಡಿದ್ರು, ತಮ್ಮಂದ ತಮ್ಮ ಇಷ್ಟ ದೇವತ, ತಮ್ಮಂದ ತಮ್ಮ ಗುರುಗಳು, ತಮ್ಮಂದ ತಮ್ಮ ಶಾಸ್ತ್ರ, ಅದನ್ನೇ ಕುರಿತು ಚಿಂತನೆ ಮಾಡಿದ್ರೆ ವಿನಃ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಕುರಿತು ಏನೂ ಚಿಂತನೆ ಮಾಡಲಿಲ್ಲ. ಅಂಥವ್ರದ್ದೇ ಶಾಶ್ವತವಾಗಿರುವಂತಹ ಇತಿಹಾಸ ಆಯಿತು. ಅದಕ್ಕೆ ಚಿಂತನೆ ಮಾಡಿ, ಚಿಂತೆಯಿಂದ ಚಿಂತನೆ ಮಾಡಿ, ಪರಂತು ಚಿಂತೆ ಮಾಡಬೇಡ್ರಿ ಅಂತ. ಯಾಕೆ ಚಿಂತೆ? ಜ್ವರ ಆದಾಗ ಸುಮ್ಮನೆ ಬಿಟ್ಟೀವಿ ಅಂದರೆ ಅದೊಂದು ಟೈಫಾಯ್ಡ್ ಆಗಿ ಮರಣಕ್ಕೆ ಗೊತ್ತಾಗ್ತದೆ. ಚಿಂತೆ ಅದಪ್ಪ, ಸಂಸಾರದ ಚಿಂತೆನೇ ಅದ, ಹೆಂಡರ ಚಿಂತೆನೇ ಅದ, ಮಕ್ಕಳ ಚಿಂತೆನೇ ಅದ, ನಮ್ಮವರೇ ನಾನೇ ಹಿಡಿದಿಲ್ಲ, ನಾನೇ ಗಳಿಸಿಲ್ಲ, ಸಣ್ಣಾಗಿ ಮಾಡ್ಕೋತಾನೆ ಹೋದೆ ಅಂದರೆ ಮರಣಕ್ಕೆ ತುತ್ತು ಮಾಡ್ತದೆ. ಕೊನೆಗೆ ಟೈಫಾಯ್ಡ್ ಆಗಿ ಪರಿಣಾಮ ಹೊಂದುತ್ತದೆ. ನಿಧಾನವಾಗಿ ಅದಕ್ಕೆ ಉಪಚಾರ ಮಾಡಬೇಕು. ಉಪಚಾರ ಏನು? ನನ್ನದಲ್ಲ ಇದು, ಜಗಕ್ಕಿಕ್ಕಿದ ವಿಧಿ, ನನ್ನದಲ್ಲ ಇದು. ಸಮರಸರು ಕೊಟ್ಟಿದ್ದಾರೆ. ನಿಧಾನವಾಗಿ ಪ್ರೇಮದಿಂದ ಧರ್ಮಸಮ್ಮತವಾಗಿ ಅವರನ್ನು ರಕ್ಷಣೆ ಮಾಡೋದಷ್ಟೇ ವಿನಃ ಅದು ಹೋದರೆ ಅದು ಇರೋದ್ರಿಂದನೇ ಅದರಿಂದನೇ ಎಲ್ಲವೂ ಸರ್ವಸ್ವ ಅಂತ ನಾವು ಚಿಂತೆ ಮಾಡದಿದ್ದರೆ ದುಃಖ ಕಾರಣ ಅಂತ ಹೇಳಿ ಭೂಸ್ಮೌಲ್ಯ ಆಯಿತು. ಸದ್ಗುರು ತಂದೆಯವರು ಮಾತಾಡಿದ್ದಾರೆ ಏನು ವಿಷಯ, ಅವರು ಭಯ ಮಾಡ್ತಾರೆ ಅಂತೇಳಿ ಈ ಎರಡು ತುಲನುಗಳನ್ನು ಸದ್ಗುರು ತಂದೆಯವರಿಗೆ ಅವರಲ್ಲಿ ಸಮರ್ಪಣೆ ಮಾಡಿ ಅವರಿಗೆ